ನನ್ಗೇನು ಗೊತ್ತಿಲ್ಲ ಸರ್. ನನ್ಗೂ ಅವನಿಗೆ ಯಾವ ಸಂಬಂಧನೂ ಇಲ್ಲ. ಮತ್ ನನ್ ನೋಡ್ಬಿಟ್ಟು ಯಾಕೆ ಓಡ್ ಬಂದೆ? ಅಲ್ಲಿ ಓಡೋದ್ನಲ್ಲ ಯಾರವನು? ಅವ್ನು ಯಾರು ಅಂತ ನಮ್ಮ ಅಪ್ಪನೇ ಗೊತ್ತಿಲ್ಲ ಸರ್. ಆದ್ರೂ ಮರ್ಡರ್ ಆಗಿರೋನು ಮಾತ್ರ ಸಂದೀಪ್ ಪಾಟೀಲ್, MLA ಶಂಕರ್ ಪಾಟೀಲ್ ತಮ್ಮ. ನಿಮ್ಗೆ ಗೊತ್ತಿದೆಯಲ್ಲ, ರವಿ ಕಾಳೆಗೂ ಇವನಿಗೂ ಬಹಳ ದ್ವೇಷ ಇತ್ತು. ಯಾವತ್ತಾರು ಒಂದಿನ ಇವನು ಹೊಡೆದು ಸಾಯಿಸ್ಬೇಕು ಅಂತ ಅವ್ನು ಕಾಯ್ತಾ ಇದ್ದ. ಇವತ್ತು ಯಾವ್ದೋ ಒಂದು ಹೊಸ ಕ್ಯಾರೆಕ್ಟರ್ ಬಂದು ಇವನ್ನ ಸಾಯಿಸ್ಬಿಟ್ಟಿದೆ. ಆ ಕಾಳೆಗೆ ಫೋನ್ ಮಾಡು, ಈ ಡೆಡ್ ಬಾಡಿನ ಅವ್ನಿಗೆ ಸೇಲ್ ಮಾಡೋಣ. ಡೆಡ್ ಬಾಡಿನ ಸೇಲ್ ಮಾಡ್ತೀರಾ? ಅಲ್ಲ, ನಿನ್ ದುಶ್ಮನ್ ಸಂದೀಪ್ ಪಾಟೀಲ್ ನನ್ನ ಕಣ್ಣ ಎದುರುಗಡೆ ಇದ್ದಾನೆ, ಕೈಯಲ್ಲಿ ಗನ್ ಇದೆ, ಶೂಟ್ ಮಾಡ್ಲೋ ಬೇಡವಾ? ಯಾವನ್ಲೆ ನೀನು? ನನ್ನ ಬಯೋಡೇಟಾ ಕಟ್ಕೊಂಡು ನಿನ್ಗೇನಾಗಬೇಕು? ಶೂಟ್ ಮಾಡ್ಲೋ ಬೇಡವಾ? ಅರೇ ನೀನ್ ಅವ್ನು ಸಾಯ್ತಿದ್ಯಪ್ಪ ಅಂದ್ರ ನಿಂಗೆ 10 ಲಕ್ಷ ಕೊಡ್ತೀನಿ. ದುಡ್ಡು ರೆಡಿ ಮಾಡ್ಕೊಂಡು ನ್ಯೂಸ್ ಚಾನಲ್ ನೋಡ್ತಾ ಇರು. ಬ್ರೇಕಿಂಗ್ ನ್ಯೂಸ್. ಯಾರ್ಲೆ ನೀನು? ಅವ್ನು ಸಾಯಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟಿನಿ. ಅನಪ್ಪನ ಯಾವಾಗ್ಲೂ ಮಿಸ್ ಆಗ್ತಿದ್ದ. ಏನ್ ನನ್ನ ಆಸೆ ಈಡೇರಿಸ್ಬಿಟ್ಟ ನೋಡ. ರೊಕ್ಕೆಲ್ಲ ಕಳಿಸ್ಬೇಕೇಳ. ಅಂದ್ರ ನೀನೇ ಇಲ್ಲಿ ಬಂದ್ಬಿಡು. ಬಹಳ ಆಸೆ ಆಗ್ತಿತ್ತು ನೀನ್ ನೋಡ್ಬೇಕಂತ. ಟೈಮ್ ಬಂದಾಗ ನಾನೇ ಬರ್ತೀನಿ. ಈಗ ರೊಕ್ಕನ ಬ್ಯಾಗಲ್ಲಿ ಹಾಕ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಅಯೋಧ್ಯೆ ಹೋಟ್ಲ್ ಹತ್ರ ಇಟ್ಬಿಡು. ನಿಮ್ ತಲೆನೇ ತಲೆ. ಡೆಡ್ ಬಾಡಿಗೆ 10 ಲಕ್ಷ ಸಂಪಾದನೆನಾ? ರವಿ ಕಾಳೆ ಹತ್ರ ಹೋಗೋಣ. ಅವ್ನು ಆಲ್ರೆಡಿ ದುಡ್ಡು ಕಳ್ಸಿದಾನಲ್ಲ. ಅವನೇನೋ ನಾನು ನೋಡ್ಬೇಕಂತ ಓಡ್ಬೇಡ. ಏನ್ರಿ ಕಾಳೆ ಅವ್ರ ನನ್ ನೋಡ್ಬೇಕು ಅನ್ಕೊಂಡ್ರಂತ? ನಾನ್ ಯಾವಾಗ ನೀನ್ ನೋಡ್ಬೇಕು ಅನ್ಕೊಂಡ್ಲ? ಮರ್ಡರ್ ಮಾಡಿದ್ರ ಪೊಲೀಸ್ ಬರ್ದ ಇನ್ಯಾರು ನಿಮ್ಮ ಅಪ್ಪ ಬರ್ತಾನೇನ? ಮರ್ಡ್ರ? ಯಾವ ಮರ್ಡ್ರಿ ಸರ? ಯಾವ ಮರ್ಡ್ರಿ ಸರ? MLA ಶಂಕರ್ ಪಾಟೀಲ್ ತಮ್ಮ ಸಂದೀಪ್ ಪಾಟೀಲ್ ನಿನ್ ಮರ್ಡರ್ ಮಾಡ್ಸಿದ್ ನಂಗೆ ಗೊತ್ತಿಲ್ಲ ಅನ್ಕಂಡೇನ? ಮರ್ಡರ್ ಆಗಿರೋ ಸ್ಪಾಟ್ ಅಲ್ಲಿ ಶೂಟ್ ಮಾಡಿರೋ ಮೊಬೈಲ್ ಸಿಕ್ಕಿದೆ. ಮರ್ಡರ್ ಮಾಡಕ್ಕಿಂತ ಮುಂಚೆ ಮರ್ಡರ್ ಆದ್ಮೇಲೆ ನಿನಗೆ ಫೋನ್ ಮಾಡಿರೋ ಕಾಲ್ ಹಿಸ್ಟ್ರಿ ಇದೆ, ನೋಡ್ಕೋ. ದಿನ ನನಗೆ 100 ಮಂದಿ ಕಾಲ್ ಮಾಡ್ತಿರ್ತಾರ. ಅದನ್ನೆಲ್ಲ ಇಟ್ಕೊಂಡು ನೀವು ನನ್ ಮೇಲೆ ಡೌಟ್ ಪಡ್ರ ಹೆಂಗ್ರಿ ಸರ? ನೀ ಯಾರಾದ್ರೆ ನನಗೇನ್ಲ ಖರೆ ನೀ ಅವ್ನು ಸಾಯಿಸ್ದಪ್ಪ ಅಂದ್ರೆ 10 ಲಕ್ಷ ರೂಪಾಯಿ ಕೊಡ್ತೇನೆ. ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಅಯೋಧ್ಯೆ ಹೋಟ್ಲ್ ಹತ್ರ ದುಡ್ಡಿಟ್ಟಿದ್ದು ಇಷ್ಟ ಎವಿಡೆನ್ಸ್ ಸಾಕಾ ಇಲ್ಲ ಎಕ್ಸ್ಟ್ರಾ ಏನಾದ್ರೂ ತೋರಿಸ್ಲ? ಬಿಟ್ಬಿಡ್ರಿ ಪ್ಲೀಸ್. ಸರಿ, ನಂಗೆ ಇಷ್ಟ ಆಗೋ ಒಂದ್ ನಂಬರ್. 10 ಲಕ್ಷ ರೀ ಸರ. ನೀನ್ ಅಪ್ಪನ ಕಾಳೆ. ಶೂಟರ್ಗೂ ಪೊಲೀಸ್ಗೂ ವ್ಯತ್ಯಾಸ ಇಲ್ವಾ? ರೆಸ್ಪೆಕ್ಟ್ ಬೇಡವಾ? ಇಬ್ರಿಗೂ ಒಂದೇ ರೇಟಾ? ಬೇಡ್ರಿ ಸರ, 20 ಲಕ್ಷ ಕ್ಯಾಶ್ ಹೊಡೆಯೋದು. 3 ನಿಮಿಷದಲ್ಲಿ 30 ಲಕ್ಷನಾ? ಮರ್ಡರ್ ಆಗಿರೋದು MLA ಶಂಕರ್ ಪಾಟೀಲ್ ತಮ್ಮ ತಾನೆ? ಹೌದು. ಅವ್ನ ಮನೆಗೆ ಹೋಗೋಣ ಬಾ. ಅವನು ಬಿಡಲ್ವಾ? ಅವ್ರ ಅಪ್ಪನೂ ಬಿಡ. ತಮ್ಮ ಅಂದ್ರೆ ಬಹಳ ಪ್ರೀತಿ ಅನ್ಸುತ್ತೆ ನಿಮ್ಗೆ? ಬರೀ ಪ್ರೀತಿ ಅಲ್ರಿ ಸರ, ಅವ ಅಂದ್ರೆ ನನ್ನ ಪ್ರಾಣ ರೀ. ನಿಮ್ ತಮ್ಮನ್ ಸಾಯಿಸಿದ್ ಯಾರು ಅಂತ ನನ್ನ ಹತ್ರ ಪ್ರೂಫ್ ಇದೆ ಸರ್. ಪ್ರೂಫಾ? ಯಾರ್ರೀ ಅವ? ರವಿ ಕಾಳೆನೆ ಅದಾನ? ನಿಮ್ ತಮ್ಮನ್ ಸಾಯಿಸಿದ್ ಯಾರು ಅಂತ ಆ ರವಿ ಕಾಳೆಗೂ ಗೊತ್ತಿಲ್ಲ. ಹೌದಾ? ಮತ್ಯಾರ್ರೀ ಅವ? ಸರ್ ನಿಮ್ಗೆ ಯಾಕೆ ಟೆನ್ಷನ್? ಆ ಪ್ರೂಫ್ ಇಟ್ಕೊಂಡು ನಾನು ಕೇಸ್ ಫೈಲ್ ಮಾಡ್ತೀನಿ ಬಿಡಿ. ಕೇಸು ಗೀಸು ಫೈಲ್ ಮಾಡೋದ್ ಬ್ಯಾಡ್ರಿ. ನನ್ನ ಮಗನ್ನು ಪ್ರೂಫ್ ಕೊಡ್ರಿ ನನ್ಗೆ. ಸರ್ ಗೌರ್ಮೆಂಟ್ ನನ್ನ ಪ್ರೂಫ್ ಕೊಟ್ರೆ ಗೋಲ್ಡ್ ಮೆಡಲ್ ಸಿಗುತ್ತೆ. ಗೋಲ್ಡ್ ಮೆಡಲ್ ತಗೊಂಡು ಮನೆಯಾಗೆ ಶೋಕೇಸ್ದಾಗ ಇಟ್ಕೊತೀರೇನ್ರಿ? ನಿಮ್ಗೆ ಏನ್ ಬೇಕು ಕೊಡ್ತೀರಿ, ನೀವ್ ಕೇಳಿದ್ ಕೊಡ್ತೀನಿ. ಯಾರೇ ಅವ? ಇಂಥ ಟೈಮಲ್ಲಿ ನನಗೆ ಟ್ರಾನ್ಸ್ಫರ್ ಬೇಕು ಅಂದ್ರೆ ನಿಮ್ ಕೈಲಿ ಮಾಡಕ್ಕಾಗುತ್ತೋ ಇಲ್ವೋ? ಯಾಕ್ರಿ ಆಗಲ್ಲ? ಎಲ್ಲಿಗ್ರಿ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಹೇಳ್ರಿ. ಆತ್ರಿ ನಿಮ್ ಟ್ರಾನ್ಸ್ಫರ್ ಈಗ್ಲಾದ್ರು ಹೇಳ್ರಿ. ಯಾರೇ ಅವ? ಟ್ರಾನ್ಸ್ಫರ್ ಏನೋ ಮಾಡಿಸ್ಬಿಟ್ರೆ ಹಂಗೆ ಸ್ವಲ್ಪ ಖರ್ಚಿಗೆ ಏನಾದ್ರು. ಅಮ್ಮ, ನೀವ್ ನಿಜವಾಗ್ಲೂ ಸುಂದರಾಂಗ, ಜಾಣ, ಮಾಡನ್ ಚಾಣಕ್ಯ. ಇದೆಲ್ಲ ನಿನ್ನಿಂದ. ತಗೋ ಇಟ್ಕೋ, ನೀನ್ ಸಿಕ್ಕಿದ್ ನನ್ನ ಅದೃಷ್ಟ. ಏನಾಯ್ತು? ಎಲ್ರು ನಮ್ಮನ್ನ ಅನಿಷ್ಟ ಅಂತಾರೆ, ಆದ್ರೆ ನೀವು ನನ್ನ ಅದೃಷ್ಟ ಅಂದ್ರಿ. ದುಡ್ಡು ಬೇರೆ ಕೊಟ್ಟಿದ್ದೀರಾ. ಪ್ಲೀಸ್ ರಾಜ, ನೀವು ನನ್ನ ಇಟ್ಕೊಳ್ಳಿ. ಇಳಿ ಕೆಳಗೆ. ಇಲ್ಲ ಅನ್ಬೇಡಿ, ಇನ್ಮೇಲೆ ನಾನಂತೂ ನಿಮ್ಮೋಳೆ. ಇನ್ಮೇಲೆ ನಾನು ನಿಂಗೆ ಸಿಗಲ್ಲ ಬಿಡು. ಯಾಕೆ? ಟ್ರಾನ್ಸ್ಫರ್ ಆಯ್ತು. ಎಲ್ಲಿಗೆ? ಸಿಲಿಕಾನ್ ಸಿಟಿ, ಬ್ಯಾಂಗ್ಳೂರ್. ಹಲೋ, ಯಾವಾಗ ಬರ್ತಾರೆ ನಿಮ್ DGP? ಬರ್ತಾರೆ ರೀ, ನಿಮ್ DGP ಸಾಹೇಬ್ರು ಹೇಗೆ? ಸಾರ್, ನಮ್ ಸಾಹೇಬ್ರು ಬೆಂಕಿ ಇದ್ದಂಗೆ. ಅವ್ರು ನೋಡಿದ್ರೆ ಕ್ರಿಮಿನಲ್ಸ್ ಕೂಡ ಭದ್ರು ಕುಟ್ಟೋಗ್ತಾರೆ, ಗೊತ್ತಾ? ಈ ಕಾಫಿಗೆ ಬೆಲೆ ಕಟ್ಟೋದು, ನೀನ್ ಅಮಾಯಕ ಜನರನ್ನ ಕೊಲೆ ಮಾಡಿ ರಕ್ತ ಚೀಪೋಸು ಸುಲಭ ಅಲ್ಲ ಕಣೋ. ಬಾಲ್ ಸಾಹೇಬ್ರು ಬಂದ್ರು.
this is your joining order. ಥ್ಯಾಂಕ್ ಯು ಸರ್. ಯಾವ ಝೋನ್ ಕೊಟ್ಟಿರ್ಬೋದು? ನಾರ್ತು, ಸೌತು, ಈಸ್ಟು, ವೆಸ್ಟು, ಸೌತ್ ಡಿವಿಷನ್. ಜಯನಗರ, ತ್ಯಾಗರಾಜ್ ನಗರ, ಆಡುಗೋಡಿ, ಬಸವನಗುಡಿ, ಸಿದ್ದಾಪುರ ಸೆಂಟ್ರಲ್, ಜೆಪಿ ನಗರ. ಒಳ್ಳೆ ಕಮಾಯಿ, ಸಕ್ಕದಾಗಿ ಸಂಪಾದನೆ ಮಾಡ್ಬೋದು. ಸಂಪಾದನೆ? ಏನ್ ಸಂಪಾದನೆ? ಹೆಸರನ್ನ ಸರ್, ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಬೋದು ಸರ್. ಲುಕ್, ಈ ಹುಡುಗಾಟ ಬಿಟ್ಟು ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಕೆಲಸ ಮಾಡು. ಮಾಡ್ತೀನಿ ಸರ್. ಯಾಕಾದ್ರೂ ನಾನು ಪೊಲೀಸ್ ಕೆಲ್ಸಕ್ಕೆ ಬಂದು ಅಂತ ನೀವು 24/7 365 ಡೇಸ್ ಒದ್ದಾಡಬೇಕು. ಹಾಗೆ ಮಾಡ್ತೇನೆ ಸರ್. ಅಂದ್ರೆ ನಾನು ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ರೆ ಕ್ರಿಮಿನಲ್ಸೇ ಇರಲ್ಲ. ಅವಾಗ ಅಯ್ಯೋ ನನಗೆ ಮಾಡೋ ಕೆಲಸ ಇಲ್ವಲ್ಲ ಅಂತ ನೀವು ಒದ್ದಾಡಬೇಕಾಗುತ್ತೆ ಎಂದೆ. ಬರಲ್ಲ ಸರ್? ನನ್ನ ಪವರ್ ಏನು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಕಣೋ. ಕರ್ನಾಟಕದಲ್ಲಿ ಪವರ್ ಸ್ಟಾರ್ ಗೆ ಬಿಟ್ರೆ ನನ್ನ ಪವರ್ಗೆ ಕಣೋ ಇರೋದು ಕದ್ದರ್ರು. ಲಾಠಿ ತಗೊಂಡು ಬೋಟಿ ತೆಗೆದು ಕೂಟಕ್ಕೆ ನೇತಾಕ್ಬಿಡ್ತೀನಿ. ಬಾಯ್ ಬಿಡೋ. ಏನೋ ಫ್ಲೋ ನಲ್ಲಿ ಪವರ್ಫುಲ್ ಡೈಲಾಗ್ ಬಂದ್ಬಿಡ್ತು. ಅದಕ್ಕೆ ಯಾಕಪ್ಪ ಈ DTS ಸೌಂಡು? ರೇಸರ್ ಎಲ್ಲ ತೆಗಿಬೇಡ. ತೈಲ ಯಾಕೋ ತೆಗ್ದೆ? ಏನೋ ಮಾಡ್ತಿದ್ಯಾ? ಹೊಡೀರಿ ಸರ್. ಲೇ, ನನ್ನೇನ್ ಮಸಾಜ್ ಮಾಡೋನ್ ಅನ್ಕೊಂಡೇನೋ? ಪೊಲೀಸ್ ಹೊಸ ACP ಬರ್ತಿದ್ದಾರೆ. ಸೂರ್ಯ, ಯಂಗ್ ಅಂಡ್ ಎನರ್ಜೆಟಿಕ್ ಆಫೀಸರ್. ನನ್ನೇನ್ ಪೊಲೀಸ್ ಅನ್ಕೊಂಡ್ರ, ಪೊಲಿಟಿಷಿಯನ್ ಅನ್ಕೊಂಡ್ರ? ಕ್ವಿಕ್ ಮೇಕ್ ದ ಲೈನ್. ನನ್ಕಿಂತ ಮುಂಚೆ ಇದೇ ACP ಜೊತೆ ನೀವು ಹೇಗಿದ್ರೋ ಏನೋ ನನಗೆ ಬೇಕಾಗಿಲ್ಲ. ಆದ್ರೆ ಈ ಕ್ಷಣದಿಂದ ಹೇಗಿರ್ಬೇಕು, ಏನು ಮಾಡ್ಬೇಕು, ಪೊಲೀಸ್ ಅಂದ್ರೆ ಏನು ನಾನ್ ಹೇಳ್ಕೊಡ್ತೀನಿ. ಇಸ್ ದಟ್ ಕ್ಲಿಯರ್? ಸೇ ಇಟ್ ಲೌಡ್ಲಿ. ಈಗ ಪ್ರಮಾಣ ಮಾಡಿ. ಭಗವಂತ ಇವತ್ತಿನಿಂದ ನಾವು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜನರಿಗೋಸ್ಕರ ಕೆಲಸ ಮಾಡಲ್ಲ. ಕಮಾನ್, ಜನರಿಗೋಸ್ಕರ ಕೆಲಸ ಮಾಡಲ್ಲ. ನಿಸ್ವಾರ್ಥ ಬಿಟ್ಟು ಸ್ವಾರ್ಥಕ್ಕೋಸ್ಕರ, ನಮಗೋಸ್ಕರ, ನಮ್ ಫ್ಯಾಮಿಲಿಗೋಸ್ಕರ ಬದುಕ್ತೀವಿ. ಸೆಟ್ಲ್ಮೆಂಟ್, ಕಳ್ತನ, ರಿಯಲ್ ಎಸ್ಟೇಟ್ ಸೇರಿದಂಗೆ ಎಲ್ಲಾ ದಂಧೆನೂ ನಾವೇ ಬರ್ದು ಬಾಯಿಗೆ ಹಾಕೋತೀವಿ. ಕಾಯ, ವಾಚ, ಮನಸ ನಾವೆಲ್ಲ ಪ್ರತಿಜ್ಞೆ ಮಾಡ್ತಿದೀವಿ. ಯಾಕಪ್ಪ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಿ? ತುಂಬಾ ಸಿನ್ಸಿಯರಾ ನೀವೆಲ್ಲ? ನನ್ನ ತಾಯಾಣೆಗೂ, ನಮ್ಮೆಲ್ಲರ ತಾಯಾಣೆಗೂ ನಾವ್ ಸಿನ್ಸಿಯರ್ ಅಲ್ಲ ಸರ್. ನಮ್ ಪಾಲಿನ ಕಾಮಧೇನು ಸರ್. ಮುಂಚೆ ಈ ACP DCPಗಳೆಲ್ಲ ಅವ್ರವ್ರ ಜೇಬ್ ತುಂಬಿಸ್ಕೊಂಡ್ರೆ ಹೊರ್ತು ನಮ್ಮನ್ನ ಯಾರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಸರ್. ಸರ್ಕಾರ ಕೊಡೋ ಫ್ರೀ ಅಕ್ಕಿನೇ ತಿನ್ಕೊಂಡು ಬದುಕ್ತಾ ಇದೀವಿ ಸರ್. ಅಕ್ಕಿನೂ ಸರಿಯಾಗಿ ಕೊಡದೆ ಈ ಭಾಗ್ಯ ಆ ಭಾಗ್ಯ ಅಂತ ಕೊಟ್ಟು ನಮ್ಮನ್ನ ದೌರ್ಭಾಗ್ಯವಂತರನ್ನಾಗಿ ಮಾಡ್ಬಿಟ್ಟಿದ್ದಾರೆ ಸರ್. ಇವತ್ತಿಂದ ನಿಮ್ಮನ್ನೆಲ್ಲ ಉದ್ಧಾರ ಮಾಡೋದೇ ನನ್ನ ಮೊದಲನೇ ಕೆಲಸ. ನೀವು ಕಾಕಿ ಡ್ರೆಸ್ ಅಲ್ಲಿರೋ ಕಲಿಯುಗ ಭಗವಂತ ಸಾರ್. ಜೈ ಗಣೇಶ. ನಮ್ಮ ಟಾರ್ಗೆಟ್ ಮೇಲೆ ಸಂಪಾದನೆ ಕಡೆ ಇರಬೇಕು. ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗಿರೋದು ಗನ್ನಲ್ಲಿರೋ ಬುಲೆಟ್ ಮೇಲೆ ಅಲ್ಲ, ಮತ್ತೆ ಬುಲೆಟ್ ರೈಸ್ ಮೇಲೆ. ಅಂಡರ್ಸ್ಟ್ಯಾಂಡ್? ಇನ್ಮೇಲೆ ನಮ್ದೆಲ್ಲ ಒಂದೇ ಗುರಿ, ಒಂದೇ ಧ್ವನಿ. ಇವಾಗ ಅಲ್ದೆ ಇನ್ಯಾವಾಗ ಅಚ್ಚದಿ ನಾಯಕ.